ನಾಡು ಟಿವಿಯ ಮೆಗಾ ಸ್ಫೋಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನಿತಾ ಎಚ್ಎಲ್. ಮತ್ತದೇ ಶಬ್ದ, ಮತ್ತದೇ ಸ್ಫೋಟ, ಮತ್ತದೇ ಜೀವಿಗಳ ಆಕ್ರಂದನ, ಮತ್ತದೇ ಬೆಂಕಿ. ಹಿಂಸೆ ಎಂಬುದು ಒಂದು ಮಾನಸಿಕ ರೋಗವಾದಾಗ ಅದು ಬೆಂಕಿ ಮತ್ತೆ ದ್ವೇಷವನ್ನಲ್ಲದೆ ಮತ್ತೇನನ್ನು ಕೂಡ ಸೃಷ್ಟಿಸಲು ಸಾಧ್ಯವಿಲ್ಲ. ಇದಕ್ಕೆ ಜ್ವಲಂತ ಸಾಕ್ಷಿ ದೆಹಲಿಯ ಕಾರ್ ಬಾಂಬ್ ಸ್ಫೋಟ. ಮನುಷ್ಯರ ರಕ್ತದ ಬೆಲೆಯೇ ಗೊತ್ತಿಲ್ಲದಂತಹ ಭಯೋತ್ಪಾದಕ ಸಂಘಟನೆಗಳು ರಾಷ್ಟ್ರ ರಾಜಧಾನಿಯಲ್ಲಿ ಮತ್ತೆ 13 ಮುಗ್ಧ ಜೀವಗಳನ್ನ ಬಲಿ ಪಡೆದಿದ್ದಾರೆ. ಈ ಒಂದು ಘಟನೆ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದ್ದು. ಬಾಂಬ್ ಸ್ಫೋಟದ ಕರಾಳತೆಯ ಇದುವರೆಗಿನ ಪ್ರಮುಖ ಅಪ್ಡೇಟ್ ಗಳನ್ನ ನೋಡ್ತಾ ಹೋಗೋಣ ಬನ್ನಿ. बॉम्ब ब्लास्ट हुआ है लाल किले के सामने अभी 1 मिनट पहले। एक गाड़ी के अंदर बॉम्ब था, बहुत भयंकर बॉम्ब ब्लास्ट हुआ है लाल किले के सामने। हटो भैया, बॉम्ब ब्लास्ट हुआ है, भयंकर तरीके से बॉम्ब ब्लास्ट हुआ है। लाल किले के ऊपर बम ब्लास्ट बहुत बड़ा हुआ है इस समय। ಭಯೋತ್ಪಾದಕರ ರಕ್ತದಾಹಕ್ಕೆ ರಾಷ್ಟ್ರ ರಾಜಧಾನಿ ಹೊಸ ದಿಲ್ಲಿಯಲ್ಲಿ ದೇಶದ 13 ಮುಗ್ಧ ಜನರು ಬಲಿಯಾಗಿದ್ದಾರೆ. ಕೆಂಪು ಕೋಟೆ ಬಳಿಯ ಮೆಟ್ರೋ ನಿಲ್ದಾಣದಲ್ಲಿ ಸಂಭವಿಸಿದಂತಹ ಕಾರು ಬಾಂಬ್ ಸ್ಫೋಟ ಇಡೀ ದೇಶದ ಗಮನವನ್ನ ಸೆಳೆದಿದೆ. ನವೆಂಬರ್ 10ರಂದು ಸಂಜೆ ಸುಮಾರು 6:25ರಲ್ಲಿ ಎಂದಿನಂತೆ ದೆಹಲಿ ಜನರು ಗಡಿಬಿಡಿಯಿಂದ ರಸ್ತೆಗಳಲ್ಲಿ ಓಡಾಡ್ತಾ ಇದ್ರು. ಇನ್ನೊಂದೆಡೆ ಐತಿಹಾಸಿಕ ಕೆಂಪು ಕೋಟೆ ಬಳಿಯಲ್ಲಿರುವಂತಹ ದೆಹಲಿ ಮೆಟ್ರೋ ಸಂಸ್ಥೆಯ ರೆಡ್ ಫೋರ್ಟ್ ನಿಲ್ದಾಣದ ಗೇಟ್ 1ರ ಮುಂದಿನ ರಸ್ತೆಯಲ್ಲಿ ವಾಹನಗಳು ನಿಧಾನವಾಗಿ ಚಲಿಸ್ತಾ ಇದ್ವು. ಆಸ್ ಯೂಶುವಲ್ ಸಂಜೆ ಆಗಿದ್ರಿಂದ ಸ್ವಲ್ಪ ಜಾಸ್ತಿನೇ ಟ್ರಾಫಿಕ್ ಇತ್ತು, ಹಾಗಾಗಿ ವಾಹನಗಳು ಆ ರಸ್ತೆಯಲ್ಲಿ ನಿಧಾನವಾಗಿ ಚಲಿಸ್ತಾ ಇದ್ವು. ಆಗ ಸಂಜೆ ಸುಮಾರು 6:25ರ ಸಮಯ. ಅದೇ ರಸ್ತೆಯಲ್ಲಿ ನಿಧಾನವಾಗಿ ಚಲಿಸುತ್ತಿದ್ದಂತಹ ಮಾರುತಿ ಈಕೋ ಕಾರು ಆ ರಸ್ತೆಯ ತುದಿಯಲ್ಲಿದ್ದಂತಹ ಗೌರಿಶಂಕರ ಹಾಗೂ ಜೈನ ದೇವಾಲಯದ ಹತ್ತಿರದಲ್ಲಿ ಬರುವ ರೆಡ್ ಸಿಗ್ನಲ್ ಹತ್ರ ಬಂದು ನಿಲ್ಲುತ್ತೆ. ತದನಂತರದಲ್ಲಿ ಕಾರ್ ಡ್ರೈವರ್ ಕಾರನ್ನ ಸ್ಲೋ ಮಾಡ್ತಾರೆ. ಆಗ ಇದ್ದಕ್ಕಿದ್ದಂತೆ ಇಡೀ ಕಾರ್ ಸ್ಫೋಟವಾಗುತ್ತೆ. ಅದರ ಹಿಂದೆ ಇದ್ದಂತಹ ಅಕ್ಕಪಕ್ಕ ಇದ್ದಂತಹ ಕಾರುಗಳು ಕೂಡ ಜಖಂ ಆಗ್ತವೆ. ಅಷ್ಟೇ ಅಲ್ಲ, ಆ ಕಾರ್ ಸ್ಫೋಟ ಸಂಭವಿಸಿದ ಕೂಡಲೇ ಕಾರು ಧಗನೆ ಹೊತ್ತಿ ಉರಿದು ಹಿಂದೆ ಮುಂದೆ ಇದ್ದಂತಹ ಕಾರಿಗೂ ಕೂಡ ಬೆಂಕಿ ವ್ಯಾಪಿಸಿಕೊಳ್ಳುತ್ತೆ. ಆ ಕಾರುಗಳಿಗೂ ಕೂಡ ಬೆಂಕಿ ತಗುಲುತ್ತೆ. ಅಷ್ಟೇ ಅಲ್ಲ, ರಸ್ತೆಯ ಅಕ್ಕಪಕ್ಕದಲ್ಲಿ ಜೊತೆಗೆ ಪಾರ್ಕಿಂಗ್ ಮಾಡಲಾಗಿದ್ದಂತಹ ಕಾರ್ಗಳು ಕೂಡ ಜಖಂಗೊಂಡು ಆ ಕಾರಿನ ಸ್ಫೋಟದ ಬೆಂಕಿಗೆ ಹತ್ತಿ ಹುರಿಯುತ್ತೆ. ಇನ್ನ ಸ್ಫೋಟದ ರಭಸ ಎಷ್ಟಿತ್ತು ಅಂತ ಅಂದ್ರೆ, ಆ ಸ್ಫೋಟದ ರಭಸಕ್ಕೆ 13 ಮಂದಿ ಸಾವನ್ನಪ್ಪುತ್ತಾರೆ. ಸಾವನ್ನಪ್ಪಿದ ಆ ಮೃತ ದೇಹಗಳು 150ರಿಂದ 160 ಮೀಟರ್ ವರೆಗೆ ಹೋಗಿ ಬೀಳ್ತವೆ ಅಂದ್ರೆ ಲೆಕ್ಕ ಹಾಕಿ ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು. ಇನ್ನ ಕೆಂಪುಕೋಟೆ ಮೆಟ್ರೋ ಬಳಿಯೇ ಇದ್ದಂತಹ ಅಂಗಡಿಯ ಒಳಗೆ ಸ್ಫೋಟದಲ್ಲಿ ಸಾವನ್ನಪ್ಪಿದಂತಹ ಮನುಷ್ಯರ ಕೈ ಕಾಲುಗಳು ಹೋಗಿ ಬೀಳುತ್ತೆ. ಅಕ್ಕಪಕ್ಕದ ರಸ್ತೆಗಳಲ್ಲಿ ಮನುಷ್ಯರ ದೇಹಗಳು, ಕೈ ಕಾಲುಗಳು, ದೇಹದ ಇತರ ಬಿಡಿ ಭಾಗಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತೆ. ಇದನ್ನ ನೋಡಿದಂತಹ ಪ್ರತ್ಯಕ್ಷ ದರ್ಶಿಗಳು ನೀಡಿರುವಂತಹ ಮಾಹಿತಿ ಇದು. बहुत दुखद खबर दिल्ली से आ रही है. अभी ऐसा पता चला है कि कुछ ब्लास्ट हुआ है. हालांकि ये इन्वेस्टिगेशन के बाद ही पता चल पाएगा कि आखिर ब्लास्ट का कारण क्या है. जांच के बाद ही पता चल पाएगा. लेकिन जितने भी मृतक मरे हैं उनके परिजनों के प्रति हमारी पूरी संवेदना है.
और पूरा देश जो है उनके साथ जो है खड़ा है। और जितने घायल हुए हैं हम ईश्वर से प्रार्थना करेंगे कि जल्द से जल्द जो है वो स्वस्थ हों, ठीक हों, ये कामना जो है हम करते हैं। देखिए, राजनीति होती रहेगी, आने जाने वाली चीज़ है, लेकिन हम भारत सरकार से मांग करेंगे कि इसकी निष्पक्ष जांच हो और दोषियों को जो है कड़ी से कड़ी सज़ा जो है मिले, जांच अच्छे से हो। अगर कोई किसी ने कुछ उटपटांग किया है, गलत किया है, तो उसे कड़ी से कड़ी सज़ा जो है दिलाए। देश की आंतरिक सुरक्षा सबसे महत्वपूर्ण है। देश की सुरक्षा हर चीज़ों से सबसे ज़्यादा महत्वपूर्ण है, ये मेरा मानना है। इसमें कोई कॉम्प्रोमाइज़ नहीं होना चाहिए। जो भी दोषी है उस पर कार्रवाई हो। बहुत बहुत धन्यवाद। ಇನ್ನ ಕಾರ್ನಲ್ಲಿದ್ದವರು ಕೂಡ ಜೊತೆಗೆ ಕಾರ್ನ ಆಸುಪಾಸದಲ್ಲಿದ್ದವರು ಜೊತೆಗೆ ಫುಟ್ಪಾತ್ ನಲ್ಲಿ ಹೋಗ್ತಾ ಇದ್ದಂತಹ ಕೆಲವೊಂದಷ್ಟು ಜನರು ತೀವ್ರವಾಗಿ ಗಾಯಗೊಳ್ತಾರೆ. ತದನಂತರದಲ್ಲಿ ಗಾಯಗೊಂಡವರನ್ನ ದೆಹಲಿಯ ಲಾಲ್ ಲಜಪತ್ ರಾಯ್ ಆಸ್ಪತ್ರೆಗೆ ಸೇರಿಸಲಾಗುತ್ತೆ. ಸ್ಥಳಕ್ಕೆ ಈ ವಿಷಯವನ್ನ ತಿಳಿದಂತಹ ಎನ್ಐಎ, ದೆಹಲಿಯ ಪೊಲೀಸ್ ಬಾಂಬ್ ನಿಷ್ಕ್ರಿಯ ದಳ ಮುಂತಾದ ಪಡೆಗಳು ತನಿಖೆಗಾಗಿ ಸ್ಥಳಕ್ಕೆ ಆಗಮಿಸಿ ಸ್ಥಳದಲ್ಲಿರುವಂತಹ ಸ್ಯಾಂಪಲ್ಗಳನ್ನ ಸಂಗ್ರಹಿಸ್ತವೆ. ಆರಂಭದಲ್ಲಿ ವೀಕ್ಷಕರು ಇದೊಂದು ನಿಗೂಢ ಸ್ಫೋಟ ಅಂತ ಪರಿಗಣಿಸಲಾಗಿತ್ತು. ಆದ್ರೆ ತನಿಖೆಯ ನಂತರ ಇದು ಒಂದು ಭಯೋತ್ಪಾದಕ ಕೃತ್ಯ ಅನ್ನೋದು ದೃಢವಾಗಿದೆ. सर, आपका? मेरा नाम है वलीउर रहमान। जिस वक्त ये आवाज आई, क्या जिस हुआ? टाइम आवाज आई, धमाका हुआ, तो मैं दुकान पे बैठ गई। पीछे मेरी दुकान है, यहीं पे दुकान है, यहीं पे। तो मैं चेयर पे बैठा हुआ था, एकदम से अचानक इतनी तेज धमाका हुआ कि मेरे लाइफ में इतनी तेज मैंने अपनी आवाज कभी नहीं सुना। धमाके के दहल पे मैं 3 बार गिरा हूँ, उठाऊं फिर गिरा हूँ, उठा से धरती फटने वाला है, इतनी तेज धमाका हुई है। ठीक है, तो मैं दुकान छोड़ करके एकदम से भागा। मेरे साथ भी बहुत सारी पब्लिक भागी, एक पे एक पब्लिक गिर रही थी। उस टाइम ऐसा लग रहा था कि हम कुछ पल में, और दूसरा धमाका हुआ था, हम मरने वाले हैं। ऐसा लग रहा कि हम बचने का चांस, ऐसा लग रहा कि मौत को मुंह से देख रहे हैं, इस तरह से नजारा था। तो मैं भाग करके साइकिल मार्केट में गया, वहां जाकर के मैं एक कोल्ड ड्रिंक लिया। 2 बंदे को ने मेरे पे अच्छे से काबू किया, मेरे को समझाया कि हो जाता, तो फिर मेरे को रिलैक्स मिला। फिर मैं दोबारा यहाँ दुकान पे चाबी लेकर के, ये चाबी दुकान की, मैं चाबी दुकान बंद करके फिर घर जा रहा हूँ मैं। ರಾಷ್ಟ್ರೀಯ ತನಿಖಾ ದಳ ಮತ್ತು ರಾಷ್ಟ್ರೀಯ ಭದ್ರತಾ ಪಡೆಗಳು ತಂಡಗಳು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆಯನ್ನ ಈಗಾಗಲೇ ನಡೆಸಿದೆ. ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ 2 ಕೂಡ ಬಂಧಿಸಲಾಗಿದೆ. ಜೊತೆಗೆ ಕಾರಿನ ಮಾಲೀಕರನ್ನು ಕೂಡ ವಿಚಾರಣೆಗಾಗಿ ವಶಕ್ಕೆ ಪಡೆಯಲಾಗಿದೆ. ಈ ಸ್ಫೋಟವು ಇಡೀ ರಾಷ್ಟ್ರ ರಾಜಧಾನಿಯ ಭದ್ರತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಇದೀಗ ಹುಟ್ಟು ಹಾಕಿದೆ. ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ದೆಹಲಿಯ ಪೊಲೀಸ್ ಆಯುಕ್ತರೊಂದಿಗೆ ಈಗಾಗಲೇ ಮಾತನಾಡಿ ಘಟನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ವರದಿಯನ್ನ ಕೇಳಿದ್ದಾರೆ. ಜೊತೆಗೆ ಭದ್ರತೆಯನ್ನ ಹೆಚ್ಚಿಸಲು ಈಗಾಗಲೇ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಈ ಘಟನೆಯ ಹಿನ್ನೆಲೆಯಲ್ಲಿ ಬೆಂಗಳೂರು, ಮುಂಬೈ, ಉತ್ತರ ಪ್ರದೇಶ ಸೇರಿದಂತೆ ದೇಶದ ಪ್ರಮುಖ ನಗರಗಳಲ್ಲಿ ಹೈ ಅಲರ್ಟ್ ಅನ್ನ ಘೋಷಿಸಲಾಗಿದೆ. ಈ ಸ್ಫೋಟವು ಉದ್ದೇಶ ಪೂರ್ವಕವಾಗಿದ್ದು ದೇಶದ ಭದ್ರತೆಗೆ ಸವಾಲಾಗಿದೆ ಎನ್ನುವಂತಹ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲೂ ಕೂಡ ವ್ಯಕ್ತವಾಗ್ತಾ ಇದೆ. ಇತ್ತೀಚೆಗೆ ಬೆದರಿಕೆಗಳು ಯಾವೆಲ್ಲ ಬಂದಿತ್ತು ಅಂತ ನೋಡೋದಾದ್ರೆ, ಈ ಹಿಂದೆಯೂ ಕೂಡ ಅಂದ್ರೆ 2024ರಲ್ಲಿ ದೆಹಲಿಯಲ್ಲಿ ಶಾಲೆಗಳು ಮತ್ತು ಹೈಕೋರ್ಟ್ಗೆ ಬಂದಿದ್ದಂತಹ ಬಾಂಬ್ ಬೆದರಿಕೆಗಳು, ಇಮೇಲ್ ಸರಣಿಗಳು. ಆದ್ರೆ ಆಗ ಯಾವುದೇ ರೀತಿಯ ಘಟನೆಗಳು ನಡೆದಿರಲಿಲ್ಲ. ಅದರ ಬೆನ್ನಲ್ಲೇ ಇದೀಗ ಈ ಸ್ಫೋಟ ಸಂಭವಿಸಿರೋದನ್ನ ನೋಡ್ತಾ ಇದ್ರೆ ಭದ್ರತಾ ಸಂಸ್ಥೆಗಳು ಹೆಚ್ಚು ಜಾಗೃತವಾಗಿದೆ. ಸದ್ಯಕ್ಕೆ ಈ ಸ್ಫೋಟದ ಹಿಂದಿನ ಸಂಪೂರ್ಣ ಜಾಲವನ್ನ ಪತ್ತೆ ಹಚ್ಚೋದಕ್ಕೆ ತನಿಖಾ ಸಂಸ್ಥೆಗಳು ಕಾರ್ಯಪ್ರವೃತ್ತವಾಗಿದೆ. ವೀಕ್ಷಕರೇ, ಇದಾಗಿತ್ತು ಇದುವರೆಗಿನ ಅಪ್ಡೇಟ್. ಮುಂದಿನ ಅಪ್ಡೇಟ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅದುವರೆಗೂ ಕೂಡ ನೋಡ್ತಾ ಇರಿ ಕರ್ನಾಡು ಟಿವಿ, ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ.